ಎಲ್ರಿಗೂ ನಮಸ್ಕಾರ. 2019ನೇ ಇಸ್ವಿಯಲ್ಲಿ ಗುಲ್ಬರ್ಗಾ ತೊಗರಿಗೆ ಭೌಗೋಳಿಕ ಸೂಚ್ಯಾಂಕ ಸಿಕ್ತು, ಜಿಯೋಗ್ರಫಿಕ್ ಅಪೆಲೇಷನ್ ಟ್ಯಾಗ್ ಸಿಕ್ತು. ಅಂದರೆ ಗುಲ್ಬರ್ಗಾ ತೊಗರಿ ಒಂದು ವಿಶೇಷತೆ ಅಂತ. ಗುಲ್ಬರ್ಗಾ ಪ್ರಾಂತ್ಯದಲ್ಲಿ ಬೆಳೆಯುವ ತೊಗರಿನಲ್ಲಿ ಕ್ಯಾಲ್ಸಿಯಂ ಅಂಶ, ಅಂದರೆ ಗುಲ್ಬರ್ಗಾ ಜಾಗದ ನೆಲದಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ. ಹಾಗಾಗಿ ಆ ಕ್ಯಾಲ್ಸಿಯಂನ ಗುಣಗಳು ತೊಗರಿ ಬೇಳೆಗೂ ಬಂದದ್ರಿಂದ, ತೊಗರಿ ಕಾಳಿಗೂ ಬಂದದ್ರಿಂದ ಅದಕ್ಕೊಂದು ವಿಶೇಷತೆಯನ್ನು ಸಿಕ್ತು. ಈ ಭೌಗೋಳಿಕ ಮಾನ್ಯತೆ ಜೊತೆಗೆ ಇನ್ನೂ ಒಂದು ವಿಶೇಷತೆ ತೊಗರಿ ಜೊತೆಗಿದೆ, ಅದು ಕರ್ನಾಟಕಕ್ಕೆ ಸೇರಿದ್ದಾಗಿದೆ. ಹಾಗಾಗಿ ಕರ್ನಾಟಕಕ್ಕೆ ಸೇರಿದ ಬೆಳೆಕಾಳುಗಳಲ್ಲಿ ತೊಗರಿಯ ಮಹತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದೆ. ಅದೇನು ಅಂತ ಹೇಳಿದರೆ, ಜಿಯೋಗ್ರಫಿಕ್ ಅಪೆಲೇಷನ್ ಜೊತೆಗೆ ಕೃಷಿಯಲ್ಲಿ ಒಳಪಡಿಸಿದ ಅತ್ಯಂತ ಹಳೆಯ ಜಾಗ ಕೂಡ ಕರ್ನಾಟಕದ್ದೇ ಆಗಿದೆ. ಅದು ಕರ್ನಾಟಕದ ಗುಲ್ಬರ್ಗಾ ಪ್ರಾಂತ್ಯದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಎನ್ನುವ ಜಾಗದಲ್ಲಿ ನಡೆದ ಉತ್ಖನನದಲ್ಲಿ, ಪ್ರಾಚ್ಯ ಸಂಶೋಧನೆಯಲ್ಲಿ ಸಿಕ್ಕಂತಹ ತೊಗರಿ ಕಾಳುಗಳು ಅತ್ಯಂತ ಹಳೆಯ ಪಳೆಯುಳಿಕೆಗಳು. ಅಂದರೆ ಅಲ್ಲಿ ಕೃಷಿ ನಡೀತಾ ಇದ್ದ ಕುರುಹುಗಳು ಸಿಕ್ಕಿವೆ. ಸುಮಾರು 3,500 ವರ್ಷಗಳ ಇತಿಹಾಸ ಇರತಕ್ಕಂಥ, ಹಿಂದೆ ನಂಬಿರತಕ್ಕಂತಹ ಈ ಕೆಜನಸ್ ಕೆಜನ ಪ್ಲ್ಯಾಂಟ್ನಲ್ಲಿ, ಕೆಜನಸ್ ಕೆಜನ ಅಥವಾ ತೊಗರಿ ಕಾಳಿನಲ್ಲಿ ಅತ್ಯಂತ ಹಳೆಯ ಕೃಷಿ ನಡೆದದ್ದು ಕರ್ನಾಟಕದ. ಹಾಗಾಗಿ ಇದರ ಮೂಲ ನೆಲೆ ಕರ್ನಾಟಕದ್ದೇ ಆಗಿರಬಹುದು ಅಂತ. ಯಾಕೆಂದರೆ ಕೆಜನಸ್ ಅನ್ನುವುದು ಒಂದು ಲೆಗ್ಯೂಮ್ ಸಸ್ಯ. ಈ ಕೆಜನಸ್ ಅನ್ನುವ ಸಂಕುಲದಲ್ಲಿ 34 ಪ್ರಭೇದಗಳಿವೆ. ಈ 34 ಪ್ರಭೇದಗಳಲ್ಲಿ ಈ ಕೆಜನಸ್ ಕೆಜನ ಅನ್ನುವ ಒಂದೇ ಒಂದು ಪ್ರಭೇದ ಕೃಷಿಗೊಳಪಟ್ಟಿರೋದು ಮತ್ತು ಹೆಚ್ಚು ಆಹಾರವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದು. ಇದು ಕೆಜನಸ್ ಕೆಜನಿಫೋಲಿಯಾಸ್ ಅನ್ನುವ ಒಂದು ಪ್ರಭೇದದಿಂದ ವಿಕಾಸಗೊಂಡಿದೆ ಅಂತ ನಂಬಲಾಗಿದೆ. ಹೀಗೆ ಇದರ ನೆಲೆ ಕರ್ನಾಟಕ, ಅದರ ಕೃಷಿಯ ನೆಲೆಯಾಗಿ ತೊಗರಿಗೆ ಅತ್ಯಂತ ಹಳೆಯ ಜಾಗ, ಅತ್ಯಂತ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿದ್ದಂಥದ್ದು ಅನ್ನೋದು ಗುರುತಿದ್ದು ಕರ್ನಾಟಕದ ಜಾಗವೇ ಆಗಿದೆ. ಹಾಗಾಗಿ ತೊಗರಿಗೆ ಇನ್ನು ಮೂಲ ನೆಲೆ ಕರ್ನಾಟಕದ್ದಾಗಿದೆ. ಇದರ ಜೊತೆಗೆ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ಪ್ರೋಟೀನನ್ನು ನಮಗೆ ದೊರಕಿಸುವ ಬೇಳೆಕಾಳುಗಳಲ್ಲಿ ತೊಗರಿಯ ಸ್ಥಾನ ಅತಿ ದೊಡ್ಡದು. ಅದರಲ್ಲೂ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲೂ ಕೂಡ, ಜೊತೆಗೆ ಇಡೀ ದಕ್ಷಿಣ ಭಾರತಕ್ಕೇ ಅದು ಒಂದು ಭಾಳ ಪ್ರಮುಖವಾದಂಥ ಬೇಳೆಕಾಳಾಗಿದೆ. ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬೇಳೆಕಾಳಿನ ಒಂದು ತಳಿ ನಕ್ಷೆಯನ್ನು ಮಾಡಿದರೆ ಅದು ತೊಗರಿ ಕಾಳಿನ ತಳಿ ನಕ್ಷೆ. ಹೀಗಾಗಿ ಒಂದು ತಳಿ ನಕ್ಷೆ ಮಾಡೋದು ಮತ್ತು ಅತ್ಯಂತ ಹಳೆಯ ಕೃಷಿಯ ದಾಖಲೆಯಾಗಿ ಪ್ರಾಚ್ಯ ಸಂಶೋಧನೆಯಲ್ಲಿ ಸಿಕ್ಕಿರೋದು ತೊಗರಿದಾಗಿದೆ. ಅದು ಕರ್ನಾಟಕಕ್ಕೆ ಸೇರಿದೆ. ಮತ್ತು ಅದು ಗುಲ್ಬರ್ಗಾ ತೊಗರಿಗೆ ಒಂದು ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಹೀಗಾಗಿ ತೊಗರಿ ಒಂದು ವಿಶೇಷ ಬೆಳೆಯಾಗಿ ಕರ್ನಾಟಕದ್ದೇ ಆಗಿ ಅದರ ಒಂದು ಪ್ರೋಟೀನ್ ಅವಶ್ಯಕತೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿ 21%, ಅದರ ಪ್ರತಿಶತ 21ಕ್ಕಿಂತ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಬೆಳೆಯಾಗಿದ್ದರಿಂದ, ಕರ್ನಾಟಕದ್ದೇ ನೆಲೆಯಾಗಿದ್ದರಿಂದ ವಿಶೇಷವಾಗಿ ತೊಗರಿಗೆ ಇಂಥ ಒಂದು ಸ್ಥಾನಮಾನ ಇದೆ. ತೊಗರಿ ಒಂದು ಲೆಗ್ಯೂಮ್ ಸಸ್ಯವಾಗಿ ಒಂದು ವಾರ್ಷಿಕ ಬೆಳೆಯಾಗಿ ಪ್ರಚಲಿತದಲ್ಲಿದೆ. ಅದು ವಾರ್ಷಿಕ ಬೆಳೆ ಆದರೂ ಕೂಡ ಅದೊಂದು ಬಹುವಾರ್ಷಿಕ ಸಸ್ಯ. ಅಂದರೆ ಅದರ ಒಂದು ಫಿಸಿಯಾಲಜಿಕಲ್ ಇಶ್ಯೂಸ್, ಅಂದರೆ ಅದರ ಒಂದು ಶಾರೀರಿಕ ಕ್ರಿಯೆಗಳು ವಿಶೇಷವಾಗಿದ್ದಾವೆ. ಒಂದು ವರ್ಷದಲ್ಲೇ ಅದು ತನ್ನ ಜೀವನ ಚಕ್ರವನ್ನು ಮುಗಿಸಿದರೂ ಕೂಡ, ಅಥವಾ ನಾವು ಕೃಷಿಯಲ್ಲಿ ಹಾಗೆ ಬಳಸಿದರೂ ಕೂಡ, ಅದನ್ನು 2ನೇ ವರ್ಷಕ್ಕೂ, ಅಂದರೆ ಅದು ಮುಂದಕ್ಕೂ ಕೂಡ ಅದು ತೆಗೆದುಕೊಂಡು ಹೋಗ್ಬೋದಾಗಿದೆ. ಸುಮಾರು 2 ವರ್ಷಗಳ ಕಾಲ ಒಂದೇ ಗಿಡ ಬದುಕಬಲ್ಲದು. ಹಾಗಾಗಿ ಅದೊಂದು ಬಹುವಾರ್ಷಿಕ ಸಸ್ಯ ಕೂಡ. ಸುಮಾರು 4ರಿಂದ 6 ತಿಂಗಳ ಒಳಗೆ ಬೆಳೆಯಬಹುದಾದ ತಳಿಗಳು, ಜೊತೆಗೆ 6ರಿಂದ 10 ತಿಂಗಳವರೆಗೆ ಬೆಳೆಯಬಹುದಾದ ತಳಿಗಳು ಪ್ರಚಲಿತದಲ್ಲಿವೆ. ಹೀಗೆ ತನ್ನ ಶರೀರ ಕ್ರಿಯೆಯನ್ನು ವಿಸ್ತರಿಸಿಕೊಳ್ಳುವ ಗುಣವನ್ನು ಹೊಂದಿ, ತಾನು ಒಂದು ಒಣ ಹವೆಗೆ ಮತ್ತು ಬರಗಾಲವನ್ನು ಒಗ್ಗಿಕೊಳ್ಳುವ ಗುಣವನ್ನು ಈ ತೊಗರಿ ಸಂಪಾದಿಸಿದೆ, ವಿಕಾಸಗೊಳಿಸಿಕೊಂಡಿದೆ. ಈ ಕಾರಣದಿಂದಾಗಿ ಇದು 2ನೇ ವರ್ಷಕ್ಕೂ ಕೂಡ ಬೆಳೆಯಬಲ್ಲದು. ಹಾಗಾಗಿ ಮೊದಲು ಬೆಳೆಯೋದು, ಅದರ ಒಟ್ಟು ಬೆಳವಣಿಗೆ ಕಡಿಮೆ ಆದರೂ ಕೂಡ, ಅಂದರೆ ವಾತಾವರಣದ ಅವಶ್ಯಕತೆಗಳನ್ನೆಲ್ಲ ಬಳಸಿಕೊಂಡು ಭೂಮಿ ಒಳಗಿನ ನೀರಿನ ಯಾವುದೇ ಸಂದರ್ಭವನ್ನು ಕೂಡ ತಡೆದುಕೊಂಡು ಮುಂದೆ ತನ್ನ ಜೀವನ ಚಕ್ರವನ್ನು ಮುಗಿಸಬಲ್ಲದು. ಇಂಥ ಒಂದು ವಿಶೇಷವಾದ ಗುಣವನ್ನು ತೊಗರಿ ಹೊಂದಿದೆ. ತೊಗರಿ ಒಂದು ಗಿಡವಾಗಿ ಒಂದು ಆಕರ್ಷಕವಾದ ಗಿಡ. ತಿಳಿ ಹಸಿರು ಬಣ್ಣದಿಂದ ದಟ್ಟ ಹಸಿರಿನವರೆಗೂ ಇದು ಬೆಳೆಯಬಲ್ಲದು. ಅದು ಒಂದು ಮೇವಾಗಿಯೂ ಕೂಡ ಅತ್ಯಂತ ಪ್ರಮುಖವಾದದ್ದು. ಅದರ ಕಾಳುಗಳು ಆಹಾರ ಬೆಳೆಯಾಗಿಯೂ ಕೂಡ ಅತ್ಯಂತ ಪ್ರಮುಖವಾದಂಥವು. ಜೊತೆಗೆ ತೊಗರಿಯಲ್ಲಿ ನಮಗೆ ಆಹಾರ ಧಾನ್ಯಗಳಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಬಗೆಯ ತಿಂಡಿ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ನಾವು ಪ್ರತಿನಿತ್ಯವೂ ಬಳಸುವ ಸಾಂಬಾರಾಗಿರ್ಬೋದು, ವಿಶೇಷದ ಹಬ್ಬದ ಅಡುಗೆಗಳಲ್ಲಿ ಬರ್ತಕ್ಕಂಥ ಹೋಳಿಗೆ ಆಗಿರಬಹುದು. ಹೀಗೆ ಖಾರ ಸಿಹಿ ಎರಡನ್ನೂ ಕೂಡ ಒಂದೇ ಬೆಳೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಬಳಸುವ
ಬೇಳೆಕಾಳುಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂತಹ ಬೇಳೆಕಾಳು ತೊಗರಿಯಾಗಿದೆ. ಹೀಗೆ ಒಂದು ವಾರ್ಷಿಕ ಸಸ್ಯ ಬಹುವಾರ್ಷಿಕವಾಗಿ ಅಂದರೆ ಇಡೀ ವರ್ಷವೂ ಕೂಡ ಸಿಗ್ಬೋದಾದಂಥ ಒಂದು ಬೆಳೆಯಾಗಿದ್ದು ಒಂದು, ಮತ್ತು ಅಂಥದ್ದೊಂದು ವಿಶೇಷವಾದ ಉಗುಳವನ್ನು ಬಳಸಿಕೊಂಡು ಇದು ಒಂದು ರೆಡ್ ಗ್ರಾಮ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಆದರೆ ಇದಕ್ಕೆ ಪಿಜನ್ ಪಿ ಅನ್ನೋ ಹೆಸರು ಕೊಡೋದು. ಈ ಪಿಜನ್ ಅಂದರೆ ಪಾರಿವಾಳದ ಕಣ್ಣಿನಂತೆ ಇರತಕ್ಕಂಥ ಕಾಳು ಅಂತ. ಇದು ಹೇಗೆ ಅಂದರೆ ಕರ್ನಾಟಕದಿಂದ ಆರಂಭವಾದಂಥ ಇದರ ಕೃಷಿ ಮಹಾರಾಷ್ಟ್ರದ ಮೂಲಕ ಒರಿಸ್ಸಾವನ್ನು ದಾಟಿ ಪಶ್ಚಿಮ ಬಂಗಾಳದ ಮೂಲಕ ಇಂಡೋನೇಷ್ಯಾದ ಕಡೆ ಹೋದರೆ, ಮತ್ತು ಇನ್ನೊಂದು ಮಾರ್ಗದಲ್ಲಿ ಆಫ್ರಿಕಾವನ್ನು ದಾಟಿ ಇಂಡೋನೇಷ್ಯಾಕ್ಕೆ ಹೋಗಿ ಯುರೋಪನ್ನು ತಲುಪಿ ಯುರೋಪಿನಿಂದ ವೆಸ್ಟ್ ಇಂಡೀಸ್ವರೆಗೂ ಹೋಗಿದ್ದ ಕಾರಣದಿಂದ ಅಲ್ಲಿ ಇವರು ಇದನ್ನು ಪಿಜನ್ ಪಿ ಅಂತ ಕರೆದರು. ಅಂದರೆ ಪಾರಿವಾಳದ ಕಣ್ಣನ್ನು ಹೋಳುವ ಕಾಳು ಅಂತ. ಹೀಗಾಗಿ ಇಂಗ್ಲೀಷ್ನಲ್ಲಿ ರೆಡ್ ಗ್ರಾಮ್ ಅನ್ನೋ ಪದ ಇಂಡಿಯಾದಲ್ಲಿ ಕಾಮನ್ ಆಗಿದ್ದರೂ ಕೂಡ ಜಾಗತಿಕವಾಗಿ ಇದು ಪಿಜನ್ ಪಿ ಅನ್ನೋ ಹೆಸರಿನಿಂದಲೇ ಪ್ರಚಲಿತವಾಗಿದೆ. ಹೀಗೆ ಕರ್ನಾಟಕದ ನೆಲೆಯಿಂದ ಹುಟ್ಟಿಕೊಂಡಂಥ ಒಂದು ಕೃಷಿಗೆ ಒಗ್ಗಿಸಲ್ಪಟ್ಟಂಥ ಒಂದು ಕಾಡು ನಮ್ಮ ದಕ್ಷಿಣ ಭಾರತದ ಪ್ರೋಟೀನನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಕಾಳಾಗಿ ಬಹುವಾರ್ಷಿಕ ಸಸ್ಯವಾದರೂ ಕೂಡ ಏಕವಾರ್ಷಿಕ ಒಂದೇ ವರ್ಷದಲ್ಲಿ ಬೆಳೆಯುವ ಸಸ್ಯವಾಗಿ ಕೃಷಿಯಲ್ಲಿ ಒಗ್ಗಿಕೊಂಡಿದೆ. ಒಂದು ವಿಶೇಷ ಘಟನೆ ಈ ಒಂದು ಕಾಳಿಗೆ, ಈ ಒಂದು ಸಸ್ಯಕ್ಕೆ ನಡೆದಿದೆ. ಅಂದರೆ ಘಟನೆ ಅಂತ ಹೇಳಿದರೆ, ಮಹಾರಾಷ್ಟ್ರದ ಸಿಂಧುದುರ್ಗ ಅನ್ನುವ ಒಂದು ಸ್ಥಳದಲ್ಲಿ ಅಲ್ಲಿ ಭಗವಾನ್ ನಾರಾಯಣ್ ಭೋಲೇಕರ್ ಅನ್ನುವರ ಮನೆಯಲ್ಲಿ ಇದು 2 ವರ್ಷಗಳ ಕಾಲ ಒಂದೇ ಒಂದು ಗಿಡ ಬೆಳೆದಿತ್ತು. ಅದು ಸುಮಾರು 8 ಮೀಟರ್ವರೆಗೂ ಎತ್ತರ ಬೆಳೆದಿತ್ತು. 8 ಮೀಟರ್ವರೆಗೂ ಎತ್ತರ ಬೆಳೆದಂಥ ಒಂದು ಗಿಡದಲ್ಲಿ 15 kg ಕಾಳುಗಳು, ಕಾಯಿಗಳು, ಹಸಿರು ಕಾಯಿಗಳು ಒಂದೇ ಒಂದು ಗಿಡದಿಂದ ದೊರಕಿದ್ವು. ಹೀಗೆ 2ನೇ ವರ್ಷಕ್ಕೂ ಬೆಳೆದು 2ನೇ ವರ್ಷದಲ್ಲೂ ಕೂಡ ಕಾಯಿ ಕೊಟ್ಟಂಥ ಒಂದು ಗಿಡವಾಗಿ ಇದರ ದಾಖಲೆಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಇದು ಭಾರತೀಯ ಮನಸ್ಸಿನಲ್ಲಿ, ಭಾರತೀಯ ತಾಟಿನಲ್ಲಿ, ಭಾರತೀಯ ತಟ್ಟೆಯಲ್ಲಿ ಒಂದು ಪ್ರೋಟೀನಿನ ಪ್ರಮುಖ ಭಾಗವಾಗಿ ಆಹಾರದಲ್ಲಿ ಒಂದಾಗಿದೆ. ಇಂಥ ಒಂದು ತೊಗರಿ ನಮ್ಮ ಕರ್ನಾಟಕದ ನೆಲೆಯಾಗಿದ್ದು ಒಂದು ವಿಶೇಷ ಹೆಮ್ಮೆ ಕೂಡ. ನಮಸ್ತೆ.